ಬಿ.ಕಾಮ್ನ ದ್ವಿತೀಯ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BJS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಬಿ.ಕಾಮ್ನ ದ್ವಿತೀಯ ಸೆಮಿಸ್ಟರ್ನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಹೊಸ ಪಠ್ಯಕ್ರಮದ ವಿಷಯಾಂಶ ಏನನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನೋಡೋಣ. ಹೋದ ತರಗತಿಯಲ್ಲಿ ಇರುವ ಹಾಗೆ ಅಥವಾ ಹೋದ ಸೆಮಿಸ್ಟರ್ನಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ನಿಮಗೆ 5 ಘಟಕಗಳನ್ನು ಇಟ್ಟಿದ್ದಾರೆ. ಕೊನೆಗೆ ಯಾವ್ಯಾವ ಘಟಕಗಳ ಮೇಲೆ ಎಷ್ಟೆಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ ಮತ್ತು ಪ್ರಶ್ನೆಗಳ ಮಾದರಿ ಹೇಗಿರ್ತವೆ ಅನ್ನೋದನ್ನು ಕೊನೆಯದಾಗಿ ಇಲ್ಲಿ ತಿಳಿಸ್ತಾ ಇದ್ದೇನೆ. ಈಗ ಘಟಕ 1ರಲ್ಲಿ ಜಾಗತೀಕರಣದ ಪರಿಕಲ್ಪನೆ ಇದೆ. ಜಾಗತೀಕರಣದ ಪರಿಕಲ್ಪನೆಯ ಮೇಲೆ 3 ಘಟಕಗಳನ್ನು ಕೇಳಲಾಗಿದೆ. ಮೊದಲನೆಯ ಘಟಕ ಜಾಗತೀಕರಣ ಮತ್ತು ಸಂಸ್ಕೃತಿ. ರಾಜೇಂದ್ರ ಚೆನ್ನಿಯವರು ಇದನ್ನು ಬರೀತಾರೆ. ನಂತರ ದಿಕ್ಕು ಅನ್ನುವಂಥ 2ನೆಯ ಪದ್ಯ ಪ್ರತಿಭಾ ನಂದಕುಮಾರ್ ಅವರು ಬರೆದಿದ್ದಾರೆ. ಈಗಾಗಲೇ ಈ ದಿಕ್ಕು ಅನ್ನುವಂಥ ಪದ್ಯದ ನೋಟ್ಸು ನನ್ನ ಚಾನಲ್ನಲ್ಲಿದೆ, ನೋಡಿಕೊಳ್ಳಿ. ನಂತರ ಹುಲಿಯ ಸವಾರಿ, ವಿವೇಕ್ ಶಾನ್ಭಾಗ್ ಅವರು ಬರೆದ ಹುಲಿಯ ಸವಾರಿ. ಹೀಗೆ 1ನೇ ಘಟಕದಲ್ಲಿ ಬರುವ 3 ಉಪಘಟಕಗಳು. ಅದಾದಮೇಲೆ 2ನೆಯ ಘಟಕ ದೇಶೀಯತೆ ಅನ್ನುವಂಥ ಪರಿಕಲ್ಪನೆ. ಇಲ್ಲಿ ಕನ್ನಡಕ್ಕೊಂದು ರಾಷ್ಟ್ರೀಯತೆ, ದೇವನೂರು ಮಹಾದೇವ ಅವರು ಬರೆದ ಕನ್ನಡಕ್ಕೊಂದು ರಾಷ್ಟ್ರೀಯತೆ. ಆಮೇಲೆ 5ನೇ ಘಟಕ ಗಿಡುಗ ಮತ್ತು ಎರೆಹುಳು ಅನ್ನುವಂಥ ಒಂದು ಪದ್ಯ, SG ಸಿದ್ದರಾಮಯ್ಯ ಅವರು ಬರೆದ ಗಿಡುಗ ಮತ್ತು ಎರೆಹುಳು ಅನ್ನುವಂಥದ್ದು. ಆಮೇಲೆ ಕುಂಬಾರ ಗುಂಡಯ್ಯನ ರಗಳೆ, ಹರಿಹರನ ರಗಳೆ ಕೇಳಿದ್ದಾನೆ. ಇದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳು ನೋಡ್ಕೋಬೋದು. ನಂತರ ಘಟಕ 3ರಲ್ಲಿ ಸಂಸ್ಕೃತಿಯ ಅರಿವು, ಸಂಸ್ಕೃತಿ ಪರಿಕಲ್ಪನೆಯ ಮೇಲೆ ಕೇಳ್ತಾನೆ. ಇಲ್ಲಿ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ, ಎಂ ಚಿದಾನಂದ ಮೂರ್ತಿ ಅವರು ಬಹಳ ಸುಂದರವಾದ ಗದ್ಯ ಇದು. ನಂತರ 8ನೇದು ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ, SL ಭೈರಪ್ಪನವರು ಬರೆದಿರುವಂಥದ್ದು. ನಂತರ 9ನೇದು ವಚನ ಸಾಹಿತ್ಯ ಸಂಸ್ಕೃತಿ, ಡಾಕ್ಟರ್ SM ಹಿರೇಮಠ ಅವರು ಇದನ್ನು ಬರೀತಾರೆ. ಈ ಎಲ್ಲ ಘಟಕಗಳ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳು ನಿರೀಕ್ಷಿಸಬಹುದು. ನಂತರ ಘಟಕ 4ರಲ್ಲಿ ಬಹುಶಿಸ್ತೀಯ ಅರಿವು ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಏಕಲವ್ಯ ನಾಟಕದ ವಿಮರ್ಶೆಯನ್ನು ಇಟ್ಟಿದ್ದಾನೆ. ಆಮೇಲೆ 5ನೆಯ ಘಟಕ ಕೌಶಲ್ಯ ಕನ್ನಡ. ಇಲ್ಲಿ ಆ ವೇದಿಕೆ ಕಾರ್ಯಕ್ರಮಗಳು, ವಿಧಗಳು ಹಾಗೂ ಮಾತುಗಾರಿಕೆ, ಇದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನೋಟ್ಸನ್ನು ತಯಾರಿಸಿ ನಿಮಗೆ ಕೊಡ್ತಾ ಇದ್ದೇನೆ. ಇಷ್ಟು ನಿಮ್ಮ ಬಿ.ಕಾಮ್ನ ದ್ವಿತೀಯ ಸೆಮಿಸ್ಟರ್ನ ಪಠ್ಯಕ್ರಮ ಆಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ನೋಡಿ. ಬಿ.ಕಾಮ್ 2ನೇ ಸೆಮಿಸ್ಟರ್ ಕನ್ನಡ ಸಾಹಿತ್ಯ ಸೌಖ್ಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅಂಕಗಳ ವಿವರಣೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನೀವು 80 ಅಂಕಗಳಿಗೆ ಪರೀಕ್ಷೆಯನ್ನು ಬರೀತೀರಿ. ಪ್ರಥಮ ಸೆಮಿಸ್ಟರ್ನಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ 80 ಅಂಕಗಳಿಗೆ ನೀವೇನು ಮಾಡ್ತೀರಾ ಅಂತಂದರೆ ಇಲ್ಲಿ ಬರಿತಾ ಇದ್ದೀರಿ. ಮುಖ್ಯವಾದ ಪ್ರಶ್ನೆ 1, ಇಲ್ಲಿ ಇಡೀ ಪಠ್ಯಕ್ಕೆ ಅನ್ವಯಿಸಿದ ಪ್ರಬಂಧ ಮಾದರಿಯ 5 ಪ್ರಶ್ನೆಗಳು ಇರ್ತವೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಹಾಗಾದರೆ 5 ಘಟಕಗಳ ಮೇಲೆ ಇಲ್ಲಿ ಪ್ರಶ್ನೆಗಳು ಬರ್ತವೆ. ಕೌಶಲ್ಯ ಕನ್ನಡದಲ್ಲಿಯೂ ಬರ್ತವೆ. ಇನ್ನು ಉಳಿದ 4 ಘಟಕಗಳಲ್ಲಿ ಪದ್ಯ ಗದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕೂಡ ಬರ್ತವೆ. 5 ಪ್ರಶ್ನೆಗಳನ್ನು ಕೊಡಲಾಗ್ತದೆ. 1 ಪ್ರಶ್ನೆಗೆ 10 ಅಂಕ. ಹಾಗಾದರೆ 3 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗ್ತದೆ. 10 × 3 ಒಟ್ಟು 30 ಅಂಕ. 2ನೆಯ ಪ್ರಶ್ನೆ ಟಿಪ್ಪಣಿ. 6ರಲ್ಲಿ 4ಕ್ಕೆ ಉತ್ತರಿಸಬೇಕಾಗಿದೆ. 6 ಪ್ರಶ್ನೆಗಳನ್ನು ಕೊಡ್ತಾರೆ. ಅದರಲ್ಲಿ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಆದರೆ ಇಲ್ಲಿ ಘಟಕ 1, ಘಟಕ 2, ಘಟಕ 3 ಮತ್ತು ಘಟಕ 5 ಇದೆ. ಇಲ್ಲಿ 4ನೇ ಘಟಕದ ಮೇಲೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಬರೋದಿಲ್ಲ. ಹಾಗಾದರೆ 1ಕ್ಕೆ 5 ಅಂಕ. ಇಲ್ಲಿ 5 × 4 20 ಅಂಕ, ಒಟ್ಟು 20 ಅಂಕ. ಮುಂದೆ 3ನೆಯ ಪ್ರಶ್ನೆಯಲ್ಲಿ ಇಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಇದೆ. ಸಂದರ್ಭ ಮತ್ತು ಸ್ವಾರಸ್ಯ ಇಲ್ಲಿ ನೀವು ಬರಿಬೇಕು. 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 3ಕ್ಕೆ ಬರಿಬೇಕು. 1ಕ್ಕೆ 5 ಅಂಕ, 5 3 15 ಅಂಕಗಳಿಗೆ ಇಲ್ಲಿ ಉತ್ತರಿಸಬೇಕಾಗ್ತದೆ.
ನಂತರ 4ನೆಯ ಪ್ರಶ್ನೆ ಸಂಖ್ಯೆ 4. ಇಲ್ಲಿ 1 ಅಂಕದ ಪ್ರಶ್ನೆಗಳಿರ್ತವೆ. ಇಲ್ಲಿ ನೋಡಿ 1 ಅಂಕದ 15 ಪ್ರಶ್ನೆಗಳಿರ್ತವೆ. ಇಲ್ಲಿ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವಶನ್ಗಳಿರೋದಿಲ್ಲ. 15ಕ್ಕೆ 15 ಕೂಡ ನೀವು ಇಲ್ಲಿ ಉತ್ತರಿಸಬೇಕಾಗ್ತದೆ. ಹಾಗಾದರೆ ಈ 1 ಅಂಕದ ಪ್ರಶ್ನೆಗಳನ್ನು ಎಲ್ಲಿಂದ ಕೇಳ್ತಾನೆ ಅಂತಂದರೆ, ಇಲ್ಲಿ ಕವಿ ಪರಿಚಯದ ಮೇಲೆ ಹಾಗೂ ಪದ್ಯ ಗದ್ಯಗಳ ನಡುವಿನ ಪಾತ್ರಗಳ ಪರಿಚಯವನ್ನು ಕೇಳ್ತಾನೆ, ಸನ್ನಿವೇಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ, ಸಂದರ್ಭಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಕವಿಗಳ ಕಾಲ, ಕವಿಗಳ ಜನ್ಮಸ್ಥಳ, ಕಾವ್ಯನಾಮ, ಮುಖ್ಯವಾದ ಕೃತಿಗಳ ಮೇಲೆ 1 ಅಂಕದಲ್ಲಿ 15 ಪ್ರಶ್ನೆಗಳಿರ್ತವೆ. ವಿದ್ಯಾರ್ಥಿಗಳು ಮುಂದಿನ ವಿಡಿಯೋದಲ್ಲಿ ಅದನ್ನು ಚರ್ಚೆ ಮಾಡ್ತೀನಿ, ನೋಡ್ಕೋಬೋದು. ಇಷ್ಟು ನೀವು ಮುಖ್ಯವಾಗಿ ತಯಾರಿ ಮಾಡಿಕೊಂಡ್ರೆ ಉತ್ತಮವಾದ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ 80 ಅಂಕಕ್ಕೆ ಇರುವಂಥ ಪಠ್ಯ ಅಂಶ ಇಷ್ಟು. ಹಾಗಾದರೆ ಇನ್ನು 20 ನಿಮ್ಮ ಆಂತರಿಕ ಅಂಕಗಳು ಹೇಗಿವೆ ಅಂತಂದರೆ, 10 ಅಂಕದ ಒಂದು ಆಂತರಿಕ ಪರೀಕ್ಷೆ ಅಥವಾ 2 ಪರೀಕ್ಷೆಗಳನ್ನು ನಡೆಸಿ ಅವುಗಳಿಗೆ 5 ಅಂಕಗಳನ್ನು ನೀಡಬೇಕು. ನಂತರ ಹಾಜರಾತಿಗೆ 5 ಅಂಕ, ನಿಮ್ಮ ನಿಯೋಜಿತ ಕಾರ್ಯಕ್ಕೆ 5 ಅಂಕ, ಒಟ್ಟು 20 ಅಂಕಗಳನ್ನು ಈ ರೀತಿಯಾಗಿ ವಿಭಾಗಿಸಿದ್ದಾರೆ. ಅಂತಂದರೆ ನಿಮ್ಮ ಮೊದಲನೇ ಟೆಸ್ಟು, 2ನೆಯ ಟೆಸ್ಟು, ಅದಕ್ಕೆ 5 ಅಂಕಗಳು ಕನ್ವರ್ಟ್ ಆಗ್ತವೆ. ನೀವು ತೆಗೆದುಕೊಂಡಿರುವ ಅಂಕಗಳ ಆಧಾರದ ಮೇಲೆ ಅದು 5 ಅಂಕಕ್ಕೆ ಕನ್ವರ್ಟ್ ಆಗಿ ಪರೀಕ್ಷೆಗೆ 10 ಅಂಕ, ಹಾಜರಾತಿ ನಿಮ್ಮ ಅಟೆಂಡೆನ್ಸ್ಗೆ 5 ಅಂಕ, ಹಾಗೆ ನಿಮ್ಮ ನಿಯೋಜಿತ ಕಾರ್ಯ ಅಂತಂದರೆ ಅಸೈನ್ಮೆಂಟ್ಗೆ 5 ಅಂಕ, ಒಟ್ಟು 20 ಅಂಕಗಳು ಆಂತರಿಕ ಅಂಕಗಳು. ಇಷ್ಟು ವಿದ್ಯಾರ್ಥಿಗಳೇ ನಿಮ್ಮ ದ್ವಿತೀಯ ಸೆಮಿಸ್ಟರ್ನ ಬಿಕಾಮ್ನ ಪಠ್ಯಾಂಶ. ತಯಾರಿ ಮಾಡಿಕೊಳ್ಳಿ, ಚೆನ್ನಾಗಿ ಓದಿ, ಒಳ್ಳೆಯ ಅಂಕವನ್ನು ಪಡೆಯಿರಿ. ಇಷ್ಟು ಆಲಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.